ಅನಿಕಾನಾ? ಹಲೋ, ಯಾಕೆ ಹಿಂಗ್ ಶಾಕಲ್ಲಿ ಕೇಳ್ತಿದ್ಯಾ? ನನ್ನನ್ನ ನಿಮ್ಮ ಮನೆ ಕರ್ಕೊಂಬಂದಿದ್ದು ಅವಳೆ ತಾನೆ? ಅದು ಹಳೆ ಕತೆ. ಈಗ ನೀವಿಬ್ರು ಸೇರಿ ಏನ್ ಮಾಡ್ತಿದ್ದೀರಾ? ವಾ, ಅವಳು ನಿಂದೆ ಅವಳೆ ಅಂತ ನಿಂಗೆ ಈಟೊಂದು ಧೈರ್ಯನಾ? ಲೇ ಕಮ್ಲಿ, ಅವಳನ್ನೇನಾರ ನಾನು ಹಿಂದೆ ಇಟ್ಕೊಂಡ್ರೆ ನಿನ್ ತರ ಆಗೋಗ್ತಿದ್ದೆ. ನಾನು ಹಿಂದೆ ಆಗ್ಲಿ ಮುಂದೆ ಆಗ್ಲಿ ಯಾರನ್ನು ಇಟ್ಕೊಳ್ಳಲ್ಲ. ನಾನು ನನ್ನ ಮನ್ಸನ್ ಕೇಳಿ ಮಾತ್ರ ಕೆಲಸ ಮಾಡೋದು. ನನಗೆ ಯಾರ ಸಹಾಯನೂ ಬೇಡ, ಯಾರ ಸಪೋರ್ಟು ಬೇಡ. ರಿಷಿ ಸರ್ ಬಗ್ಗೆ ಏನ್ ಮಾತಾಡ್ತಿದ್ರಿ? ಹಲೋ, ನಿಮ್ ರಿಷಿ ಸರ್ ವಿಷಯನ ನಿನ್ನ ಬಿಟ್ರೆ ಬೇರೆ ಯಾರು ಮಾತಾಡಂಗಿಲ್ವಾ? ಓ, ಇನ್ವಿಟೇಷನ್ ಕೊಡಕ್ ಬಂದ? ಸೂಪರ್. ನೀನ್ ನಮ್ಮನೆ ತನಕ ಬಂದು ನನ್ಗೆ ಇನ್ವಿಟೇಷನ್ ಕೊಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ಮೇಷ್ಟು ಮದ್ವೆಗೆ ನಾನ್ ಬರ್ಲಿಲ್ಲ ಅಂದ್ರೆ ಆಗತ್ತಾ? ನಾನಲ್ಲಿಲ್ಲ ಅಂದ್ರೆ ಆ ಮದ್ವೆನೇ ನಡೆಯಲ್ಲ. SR Enterprises, JK and Sons. ಯಾರಿದ್ದಾರೆ? ಮಾವ ಬರೀ ಬಿಸ್ನೆಸ್ ಅವ್ರನ್ನ ಕರೆದ್ರೆ ಸಾಕಾ? ಮದ್ವೆ ಅಂದಮೇಲೆ ಸಂಬಂಧಿಕರು ಎಲ್ಲರನ್ನೂ ಕರಿಬೇಕಲ್ವಾ? ಕರಿಬೇಕಮ್ಮ, ಅದು ಸೆಪ್ರೇಟ್ ಲಿಸ್ಟ್ ಮಾಡ್ತಾ ಇದೀವಲ್ಲ. ಹೌದು ಹಾಸಿನಿ, ಈ ಮದ್ವೆಗೆ ನಿನ್ ತವ್ರ ಮನೆಯವ್ರನ್ನ ಇನ್ವೈಟ್ ಮಾಡ್ಬೋದಲ್ವಾ? ಅಲ್ಲಮ್ಮ, ನೀನು ರೋಹಿತ್ನ ಪ್ರೀತಿಸಿ ಮದುವೆ ಆಗಿ ಮನೆ ಸೊಸೆಯಾಗಿ ಬಂದ ಮೇಲಿಂದ ನೀನು ಅವ್ರನ್ನ ಮಾತಾಡ್ಸಕ್ಕೆ ಹೋಗಿಲ್ಲ, ಅವರು ನಿನ್ನ ಮಾತಾಡ್ಸಕ್ಕೆ ಬಂದಿಲ್ಲ. ಇದೊಂದೊಳ್ಳೆ ಅಕೇಶನ್ ಅಮ್ಮ. ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ಈಗ ನೀನು ಹೂ ಅನ್ನೋದಾದರೆ ನಿನ್ನ ಜೊತೆ ನಾನು ಬರ್ತೀನಿ, ಇಬ್ಬರು ಒಟ್ಟಿಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಅವ್ರನ್ನೆಲ್ಲ ಕರೆದು ಬರೋಣ. ಹಾಂ, ಎಲ್ಲರೂ ಮದುವೆಗೆ ಬಂದರೆ ಎರಡೂ ಫ್ಯಾಮಿಲಿ ಒಂದಾದಾಗಲ್ವಾ? ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಯಿತು ಮಾವ. ಆದರೆ ಅತ್ತೆಗೆ ನಮ್ಮ ಮನೆಯವ್ರನ್ನ ಕಂಡ್ರೆ ಆಗೋದಿಲ್ವಲ್ಲ? ಈ ಮತ್ತೆ ವಿಷಯ ನನಗೆ ಬಿಡಮ್ಮ, ಅವಳ ಹತ್ರ ನಾನು ಮಾತಾಡ್ತೇನೆ. ಅಪ್ಪ, ಅಣ್ಣ ಇಲ್ದಿರೋ ಟೈಮಲ್ಲಿ ಇದೆಲ್ಲ ಬೇಕಾ? ಏನು ರಚನಾ ಇದು? ರಿಷಿ ಇಲ್ಲ ಅಂತ ಸುಮ್ಮನೆ ಮದುವೆ ಮನೆ ಮೂಡನ್ನ ಹಾಳು ಮಾಡ್ತಾ ಇದ್ದಾರಲ್ಲ. ಹಾಂ, ಶಶಾಂಕ್ ಹೇಳಿಲ್ವಾ? ಅವನೇನೋ ಕೆಲಸದ ಮೇಲೆ ಹೋಗಿದ್ದಾನೆ, ಬರ್ತಾನೆ. ನನಗಂತೂ ಅವ್ನ ಟೈಮಿಗೆ ಸರಿಯಾಗಿ ಬರ್ತಾನೆ ಅನ್ನೋ ನಂಬಿಕೆ ಇದೆ. ಓಕೆ, ಹಾಗಲ್ಲಪ್ಪ, ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಮದುವೆ ಸಿಂಪಲ್ ಆಗಾದ್ರೆ ಒಳ್ಳೇದು ಅಂತ. ನಿನ್ನ ಮದ್ವೆನ ಸಿಂಪಲ್ ಆಗಿ ಮಾಡೋಣ ಬಿಡು ರಚನಾ. ಯಾರ್ಯಾರು ಹೇಗೆ ಇರ್ತಾರಂತೆ ಗೊತ್ತಿಲ್ಲ ಹಾಸನಿ. ರಚನಾ ಈಗಾಗಲೇ ಹುಡುಗನ್ ನೋಡ್ಕೊಂಡಿರ್ಬೋದಲ್ಲ? ಹೋ ಮಾವ, ನೋಡಿ ನಾಚಿಕೆ, ನೀವು ಹೇಳ್ದಾಗೆ ಆಲ್ರೆಡಿ ಹುಡುಗ ಫಿಕ್ಸು ಅನ್ಸುತ್ತೆ. ನಿಮ್ಮ ಅತ್ತೆ ಇದ್ದಾಳಮ್ಮ, ಕೇಳಿಸ್ಕೊಂಡ್ರೆ ಕಷ್ಟ. ಶಶಾಂಕಣ ಎಲ್ಲೋ ಅರ್ಜೆಂಟಾಗಿ ಹೊರಟಂಗಿದೆ? ಏನಿಲ್ಲ, ಅನಿಕಾ ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತ ಹೇಳಿದ್ರು, ಅದಕ್ಕೆ ಹೋಗಿ ಬರ್ತಾ ಇದ್ದೀನಿ. ಅನಿಕಾನ? ಅವಳು ಯಾಕೆ ನಿನ್ನನ್ನು ಕರೆದ್ಲು? ಅಣ್ಣ, ನಿಂಗೆ ಅವಳ ಬಗ್ಗೆ ಗೊತ್ತಿಲ್ಲ, ನೀನು ಹೋಗ್ಬೇಡ. ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ರಚನಾ. ನಿಮ್ಮ ಅಣ್ಣ ಎಲ್ಲ ಹೇಳಿದ್ದಾರೆ, ಆದರೆ ಅವಳಿಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಯು ಡೋಂಟ್ ವರಿ, ತುಂಬ ಇಂಪಾರ್ಟೆಂಟ್ ಅಂದಿದ್ದಾಳೆ. ನೋಡೋಣ, ಮೀಟಾಗಿ ಬರ್ತೀನಿ. ಬಾಯ್. ಆದರೂ ಹುಷಾರಣ್ಣ. ಡೋಂಟ್ ವರಿ. ಏನಿದು? ರಿಷಿ ಸರ್ ಹೆಸರು ಕೆಳಗೆ ನಿನ್ನ ಹೆಸರು ಬರ್ದಿರಂಗೈತೆ. ಅಲ್ಲಿ ಆ ಹೆಸರು ಇರ್ಬೇಕಿತ್ತು, ಮಿಸ್ ಆಗಿ ಪ್ರಿಂಟ್ ಆಗೋಗಿದೆ, ಅದಕ್ಕೆ ಸರಿ ಮಾಡಿದೀನಿ. ಅಂಬಿ, ನೀನ್ ಅನ್ಕೊಂಡಿರೋ ಸಂಬಂಧ ಇದೇ ತರ ಹರಿದೋಯ್ತೈತೆ. ಹರಿಯೋದು ನನ್ನ ಸಂಬಂಧ ಅಲ್ಲ, ನಿಂದು.
ಯಾಕೆ ನೀನು ಈಟೊಂದು ಕೆಟ್ಟವಳಾಗಿದ್ಯಾ ಅಂಬಿ? ಇವತ್ತಲ್ಲ ನಾಳೆಕ್ಕೆ ಸರಿ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಸತ್ರು ಸರಿ ಹೋಗಕ್ಕಿಲ್ಲ. ನೀನುವೆ ಅನಿಕ ನಂಗೆಯ ಈ ನನ್ನ ಮದ್ವೆಯಿಂದ ಆದ್ರೂ ಎರಡು ಮನೆಯವ್ರನ್ನ ಒಂದ್ ಮಾಡುಮ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಅದು ಸಾಧ್ಯ ಆಗಕ್ಕಿಲ್ಲ ಅಂತ ಚಂದ ಗೊತ್ತಾಯ್ತು. ಈಗ ಹೇಳ್ತೀನಿ ಕೇಳಿಸ್ಕೊ, ನಂದು ಮತ್ತೆ ರಿಷಿ ಸರ್ ಮದ್ವೆ ಹಾಗೆ ಆಯ್ತೈತೆ. ಇದನ್ನ ತಡೆಯೋದಕ್ಕೆ ಯಾರ ಕೈಯಿಂದನೂ ಆಗಕ್ಕಿಲ್ಲ. ನನ್ನ ರಿಷಿ ಸರ್ನ ಬೇರೆ ಮಾಡೋದಕ್ಕೆ ಯಾರ ಕೈಯಿಂದನೂ ಆಗಕ್ಕಿಲ್ಲ. ಆ ಮಾರವನ್ ಕಾಣೆ ನೀನು ನನ್ ಮದ್ವೆಗೆ ಬರ್ಬೇಡ. ಅಯ್ಯಯ್ಯೋ, ಇದು ಸುಶ್ರೀ. ಅಣ್ಣ, ನನಗೆ ಯಾಕೋ ಎಡಗ ನೋಡ್ಕೊತಿದೆ ಕಣ. ನಿನ್ನ ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲ ಮಾಮ ಅಂತಾರೆ, ಹಂಗಾಯ್ತು ನಿನ್ನ ಕತೆ. ನಾ ಬಂದಿರೋದು ಯಾವ ಕೆಲ್ಸಕ್ಕ? ಸವಾಲಿನ ಶುಭ ಕಾರ್ಯಕ್ಕೆ. ನಿನ್ನ ಎಡಗಣ್ ಏನಾದ್ರು ಒಡಕತೈತೆ ಅಂದ್ರೆ ಕಿತ್ತು ಬಿಸಾಕದನ್ನ. ಇವತ್ತೇನೇ ಅಡ್ಡಿ ಬಂದ್ರು ನಾನು ನಿಲ್ಲಲ್ಲ. ಲೋ ಅಣ್ಣ, ನನ್ಗೊಂದು ಡೌಟ್ ಕಣ. ಏನೋ? ಅಲ್ಲ, ನಿನ್ಗೆ ಇಷ್ಟೊಂದು ಧೈರ್ಯ ಹೆಂಗ್ ಬಂತು ಅಂತ. ಚಂಪಿ, ಧೈರ್ಯ ಅನ್ನೋದು ನಾನು ಹುಟ್ಟಾಗಿಂದಾನೆ ಬ್ಲಡ್ ಅಲ್ಲಿ ಬಂದೈತ್ ಕಣ. ಕಣಪ್ಪ, ಆದ್ರೆ ಹುಡುಗಿರ ವಿಷಯದಲ್ಲಿ ಇರ್ಲಿಲ್ಲ ಅಷ್ಟು. ಅತ್ಗೆ ಏನೋ ಫೋನಲ್ಲಿ ತಮಾಷೆಗೆ ಹೇಳಿರ್ಬೇಕು, ಅದು ನೀನ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ರೆ ಹೆಂಗ್ ಹೇಳೋ? ಇದು ತಮಾಷೆಗೆ ಹೇಳಿರೋದಲ್ಲಪ್ಪ, ಸ್ವಾಭಿಮಾನಕ್ಕೆ ಹಾಕಿರೋ ಸವಾಲು. ನಾವು ಗೊತ್ತಲ್ಲ, ಏನು ಬೇಕಾದ್ರೂ ಬಿಟ್ಬಿಡ್ತೀವಿ, ಆದ್ರೆ ಸ್ವಾಭಿಮಾನ ಮಾತ್ರ ಬಿಡಲ್ಲ. ಓ ಕಣಪ್ಪ, ಸ್ವಾಭಿಮಾನ ಅಂತ ಹೋಗಿ ಇವಾಗ ಇರೋ ಅಷ್ಟೋ ಇಷ್ಟೋ ಅಭಿಮಾನನೂ ಹೊಂಟೋದ್ರೆ ಅವಾಗ ಏನ್ ಮಾಡ್ತೀಯಾ? ಈ ಅಮರ ಒಂದು ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಚಂಪಿ, ನೀನು ಅತ್ತಿಗೆ ಅಂತ ಕರಿತೀಯಲ್ಲ, ಅವಳೇ ಬಂದು ಹೇಳಿದ್ರು ನಾನು ನಿಲ್ಲಲ್ಲ. ಲೋ ಅಣ್ಣ, ನಾ ಹೋಗ್ತಿರೋದು ಹೆಣ್ಣು ಕೇಳೋ ಕಾರ್ಯಕ್ಕೆ. ಇಂಥ ಕಾರ್ಯಕ್ಕೆ ಹಿರಿಯರಿರೋದು ಬೇಡವಾ? ನಿಜ ಆದ್ರೆ ಏನ್ ಮಾಡೋಣ? ಇರೋಳು ಒಬ್ಬಜ್ಜಿ ಹೋಗಿ ಊರಲ್ಲಿ ಕೂತವಳೆ, ಏನ್ ಮಾಡ್ಲಿ ನಾನೀಗ? ಸದ್ಯಕ್ಕೆ ನೀನ ನಮ್ಮ ಮನೆ ಹಿರಿಯ ಕಣಪ್ಪ. ನಡಿವಾನ ಬಾರ ಚಂಪಿ, ಬಾ ನಡಿಯಪ್ಪ. ಹಾಯ್, ಬಂದ್ರಾ? ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಏನೂ ಬೇಕಿಲ್ಲ. ಈ ಟೈಮಲ್ಲಿ ಮೀಟ್ ಮಾಡೋ ಅಗತ್ಯ ಏನಿತ್ತು? ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ನಲ್ಲ ಶಶಾಂಕ್. ಏನದು? ರಿಷಿ ಎಲ್ಲಿದ್ದಾನೆ? ಇದು ಮುಖ್ಯವಾದ ವಿಚಾರನಾ? ನನಗಿದು ಮುಖ್ಯವಾದ ವಿಷಯನೇ. ಹಾಗಾದ್ರೆ
ಈ ಮಾತುಕತೆನ ಇಲ್ಲಿಗೆ ಮುಗಿಸೋಣ. ನೋ ಯೂಸ್. ವೀಟ್, ಇನ್ನೊಂದು ವಿಷಯನೂ ಇದೆ, ಅದನ್ನ ನಾನು ಹೇಳ್ತೀನಿ. ಬಟ್ ಬಿಫೋರ್ ದ್ಯಾಟ್ ರಿಷಿ ಎಲ್ಲಿದ್ದಾನೆ ಅಂತ ಹೇಳ್ತೀಯಾ ಪ್ಲೀಸ್? ರಿಷಿ ಪರ್ಮಿಷನ್ ಸಿಗೋವರೆಗೂ ನಾನು ಹೇಳೋಲ್ಲ. ಹಾಗಿದ್ರೆ ಕಮಲಿಗೂ ಹೇಳಲ್ವಾ? ಯಾರಿಗೂ ಹೇಳಲ್ಲ. ಆ ವಿಷಯ ಹೇಳೋ ಟೈಮ್ಗೆ ಎಲ್ರಿಗೂ ಹೇಳ್ತೀನಿ. ಸುಮ್ಮನೆ ಪದೇ ಪದೇ ಕೇಳಬೇಡಿ. ನಿಮ್ಮ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು. ಸುಮ್ಮನೆ ಬಂದು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಏನ್ ಗೊತ್ತು ನನ್ನ ಬಗ್ಗೆ ಯಾರು ಹೇಳಿದ್ದು? ಓ, ಆ ಕಮಲಿನಾ? ನೋಡು, ನೀನು ಅನ್ಕೊಂಡಿರೋ ಹಾಗೆ ಕಮಲಿ ಅಷ್ಟು ಒಳ್ಳೆಯವಳಲ್ಲ. ಅವಳು ಆಕ್ಚುಲಿ ಡಬಲ್ ಗೇಮ್ ಆಡ್ತಿದ್ದಾಳೆ. ಈ ಮನೆಯಲ್ಲಿರೋದು ಕಮಲಿ ಅಲ್ಲ, ಅಂಬಿ. ಅಂಬಿನ? ಅದ್ಯಾರು? ಲೇ, ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಮದ್ವೆ ಗಂಡ ಇಲ್ವಲ್ಲ? ನನ್ನ ರಿಷಿ ಸರ್ ಎಲ್ಲಿದ್ರು ಬಂದೇ ಬರ್ತಾರೆ, ಆ ನಂಬಿಕೆ ನಂಗೈತೆ. ಹಲೋ, ನಿಂತ್ಕೊಳ್ಳಮ್ಮ. ಇಷ್ಟೊತ್ತು ನೀನ್ ಹೇಳ್ಬೇಕಾಗಿರೋದನ್ನ ಹೇಳ್ಬಿಟ್ಟು ಹೊರಟೋಗ್ತಿದ್ಯಲ್ಲ, ಇವಾಗ ನಾನು ಹೇಳ್ತೀನಿ, ಅದನ್ನ ಕೇಳಿಸ್ಕೊ. ನೀನ್ ಮೊದ್ಲಿಂದಾನು ಕುಟುಂಬ, ಕನಿಕರ, ಕಣ್ಣೀರು ಅಂತ ಬೆಳೆದವಳು. ನನಗೆ ಅದ್ಯಾವುದೂ ಇಲ್ಲ. ಒಬ್ಬಂಟಿ ಹಿಡಿದ ಕೆಲ್ಸನ ಬಿಡ್ದಂಗ್ ಮಾಡದೆ ಈ ಅಂಬಿ. ನನ್ನ ಮೇಷ್ಟ್ರು ಮದ್ವೆನ ನಿನ್ ಜೊತೆ ಆಗೋದಕ್ಕೆ ಬಿಡೋದಿಲ್ಲ. ಅನಿಕಾ ಆಗ್ಲಿ, ನೀನಾಗ್ಲಿ, ಯಾರ್ ಬೇಕಾದ್ರೂ ಬರ್ಲಿ, ಆದ್ರೆ ನನ್ನ ಮೇಷ್ಟ್ರು ಮದ್ವೆ ತಡೆಯೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಏನಪ್ಪ ಹೀರೋ, ಏನು ಸಮಾಚಾರ? ಅಲ್ಲೇನೋ ದೊಡ್ಡ ಹೀರೋ ಥರ ಕಾಲರ್ ಎತ್ಬಿಟ್ಟು ಸ್ವಾಭಿಮಾನ ಸವಾಲು ಅಂತ ಹೀರೋ ಥರ ಬಿಲ್ಡಪ್ ಕೊಡ್ತಾ ಇದ್ದೆ. ಈಗ ಟುಸ್ ಆಗೋದಾ? ಸುಮ್ಮನಿರ, ನೀನು ಬೇರೆ. ಯಾವ ಟುಸ್ಸೋ? ಮತ್ ನೋಡಿ, ಇರೋ ಒಂದು ನಿಮಿಷ. ಅಂದರೆ ಮನೆ ವಾಸ್ತು ಸರಿಯಾಗೈತೆ ನೋಡ್ತಾ ಇದ್ದೀನಿ. ಜೈ ಬಂಡಿ ಮಕ್ಕಳಮ್ಮ. ಅಯ್ಯಪ್ಪ, ಇವತ್ತೇನೋ ಗ್ರಾಚಾರ ಕೆಟ್ಟಂಗಿದೆ. ಧರ್ಮದೊಡ್ಡ ಗ್ಯಾರಂಟಿ ಎಸ್ಕೇಪ್ ಆಗ್ಬಿಡೋಣ. ಓಡೆವಾ ನೋಡಿ, ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಂಗೆ ತುಂಬ ಬೇರೆ ಕೆಲಸ ಇದೆ. ಸತ್ಯ ಏನು ಅಂತ ಗೊತ್ತಾಗೋವರೆಗೂ ಎಲ್ಲ ಹೀಗೆ. ನೀನ್ ನನ್ನ ಜೊತೆ ಬಂದ್ರೆ ಅವಳ ಬಣ್ಣ ಬಯಲ್ ಮಾಡ್ತೀನಿ. ನೀನೇ ನೋಡು ಬಾ, ಕಮಲಿ ರಿಷಿನ ಫೂಲ್ ಮಾಡ್ತಿದ್ದಾಳೆ. ಐ ಮೀನ್, ಕಮಲಿ ಮತ್ತೆ ಅಂಬಿ ಇಬ್ರು ಸೇರ್ಕೊಂಡು ಗೇಮ್ ಆಡ್ತಾ ಇದ್ದಾರೆ. ನನಗೇನು ಅರ್ಥ ಆಗ್ತಾ ಇಲ್ಲ. ಕಣ್ಣಾರೆ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ಹಾಗೇನಾದ್ರೂ ಕಮಲಿ ಡ್ರಾಮಾ ಆಡ್ತಿರೋದು ಗೊತ್ತಾದ್ರೆ ರಿಷಿ ಎಲ್ಲಿದ್ದಾನೆ ಅಂತ ಹೇಳ್ತೀಯಾ? ಅದನ್ನು ಆಮೇಲೆ ಡಿಸೈಡ್ ಮಾಡ್ತೀನಿ. ಸತ್ಯ ಏನೋ ತೋರಿಸ್ತೀನಿ ಅಂದ್ರಲ್ಲ, ಮೊದಲು ಅದನ್ನು ತೋರಿಸಿ. ಮಾವ, ಇವಾಗ ಈ ಊಟ ಎಲ್ಲ ಟ್ರೆಂಡಿಂಗು. ಏನು ಟ್ರೆಂಡಿಂಗು ಏನಮ್ಮ, ನನಗೆ ಈ ಊಟದ ವಿಷಯದಲ್ಲಿ ಅಷ್ಟೊಂದು ಗೊತ್ತಾಗೋದಿಲ್ಲ.
ಬೆಸ್ಟು. ಇದು ನೀ ಮತ್ತೇನೆ ಕೇಳೋದು ಒಳ್ಳೇದು. ಮತ್ತೆ ರಿಷಿ ಬಗ್ಗೆ ಯೋಚನೆ ಮಾಡಿ ತುಂಬ ಡಲ್ ಆಗಿಬಿಟ್ಟಿದ್ದಾರೆ ಮಾವ. ಹ್ಞೂನಮ್ಮ, ಏನು ಮಾಡೋದು? ಒಂದು ಕೆಲಸ ಮಾಡು, ರಚನಾನ್ ಕೇಳು. ಅವಳು ಊಟದ ವಿಷಯದಲ್ಲಿ ಎತ್ತಿದ ಕೈ. ಅಪ್ಪ, ನನ್ನ ಮದ್ವೆಗೆ ಏನು ಊಟ ಬೇಕು ಅಂತ ಮೆನ್ಯೂ ಹೇಳ್ತೀನಿ, ಆದ್ರೆ ಇವಾಗ ಹೇಳಕ್ಕಾಗಲ್ಲ. ಯಾಕಂದ್ರೆ ಇದು ರಿಷಿ ಅಣ್ಣನ ಮದ್ವೆ. ಸೊ ನೀವು ರಿಷಿನೋ ಅಥವಾ ಕಮ್ಲಿನೋ ಕೇಳಬೇಕು. ಓ, ಅಂದ್ರೆ ನೀನೀಗ ಮದುವೆ ಆಗೋದಕ್ಕೆ ತುದಿಗಾಲ ನಿಂತಿದ್ಯಾ ಅಂತ ಆಯ್ತು. ಏನಪ್ಪ ನೀವು ಹೀಗೆ ಹೇಳ್ತಾ ಇದ್ದೀರಾ? ಮತ್ತಿನೇನಮ್ಮ, ಯಾವ ವಿಷಯ ತೆಗೆದ್ರು ಅದಕ್ಕೆ ನಿನ್ ಮದುವೆ ವಿಷಯನೇ ಕನೆಕ್ಟ್ ಮಾಡ್ತೀಯಲ್ಲ? ಅಂದ್ರೆ ನಿನ್ಗೆ ಸದ್ಯದಲ್ಲೇ ಮದುವೆ ಆಗೋ ಲಕ್ಷಣ ಕೂಡ್ ಬಂದಿದೆ ಅಂತ ಆಯ್ತು. ಅಪ್ಪ, ನೀವ್ ಅನ್ಕೊಂಡಂಗೆಲ್ಲ ಏನೂ ಇಲ್ಲ, ಸುಮ್ಮನಿರಿ. ಅಲ್ಲಮ್ಮ, ಪದೇ ಪದೇ ನಿನ್ ಮದುವೆ ವಿಷಯನೇ ತೆಗಿತಿದ್ಯಾ ಅಂದ್ರೆ ಅದೇ ತಾನೇ ಅರ್ಥ. ನೋಡ್ತಿರು, ಈ ಮಾತು ಸದ್ಯದಲ್ಲೇ ಸತ್ಯ ಆಗ್ಬೋದೇನೋ. ಆಗತ್ತೆ. ಆಗುತ್ತೆ. ನಾನು ಹೇಳಿದ ತಕ್ಷಣ ಈಗ ನಿಮ್ಮ ಅಳಿಯ ನಮ್ಮ ಮನೆ ಒಳಗೆ ಬಂದ್ಬಿಡ್ತೇನೆ ನೋಡಿ. ಎಕ್ಸ್ಕ್ಯೂಸ್ ಮೀ ಸರ್. ಸರಿಯಾಗಿ ಕೇಳಿಸ್ಕೊ. ನಾನೇ ನಿಮ್ಮ ಮನೆಗೆ ಬಂದು ನಿನ್ನ ಎತ್ತಾಕೊಂಡೋಗಿ ನನ್ನ ಮತ್ತೆ ಮೇಷ್ಟ್ರು ಮದುವೆ ಮುಗಿಯೋ ತನಕ ಅಂಬಿ ಅಡ್ಡದಲ್ಲಿ ಕೂಡ ಕಣ ಅನ್ಕೊಂಡಿದ್ದೆ. ಆದ್ರೆ ಇವಾಗ ನೀನೇ ಆ ಕೆಲ್ಸನ ಸಲೀಸ್ ಮಾಡ್ಕೊಟ್ಬಿಟ್ಟೆ. ಅಲ್ಲಿಗೆ ಬಂದು ನಿನ್ನ ಎತ್ತಾಕೊಂಡ್ ಬರೋ ರಿಸ್ಕ್ ಆಗದೆ ಇರೋ ತರ ನೀನೇ ಈ ಅಂಬಿ ಗುಹೆ ಒಳಗೆ ಬಂದ್ಬಿಟ್ಟಿದ್ಯಾ. ನಿನ್ನ ಇಲ್ಲಿಂದ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಏನ್ ಹೇಳ್ತಿದ್ಯಾ ಅಂಬಿ? ನೀನ್ ಈಟೊಂದು ಕೆಟ್ಟವಳು ಅಂತ ನಾನ್ ಅನ್ಕೊಂಡರ್ನಿಲ್ಲ. ನಾನ್ ಕೆಟ್ಟವಳಲ್ಲ, ಮೇಷ್ಟ್ರು ಪ್ರೀತಿಲ್ ಬಿದ್ದಿರೋ ಸ್ವಾರ್ಥ ಪ್ರೇಮಿ ಅಷ್ಟೇ. ಯಾರಪ್ಪ ನೀನು? ಸರ್, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಒಂಚೂರು ನೆನ್ಪು ಮಾಡ್ಕೊಳ್ಳಿ ಸರ್. ಹೇ, ನೀನು? ನಾನೇ. ಒಂಚೂರು ಈ ಕಡೆ ಬರ್ತೀರಾ? ಥ್ಯಾಂಕ್ ಯು ಸರ್. ಏನಪ್ಪ ಇದು? ಎದಳ ಮೇಲೆ ಏಳ ಮೇಲೆ ನೀನು ಪ್ಲಂಬರ್ ಅಲ್ವಾ? ಇಲ್ಲೇನ್ ಮಾಡ್ತಿದ್ಯಾ? ಸರ್, ಅದು ನಾನೊಂದು ಹುಡುಗಿನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವಳು ಇವತ್ತು ಒಂದು ಸವಾಲ್ ಹಾಕಿದ್ಲು ಸರ್. ಸಂಪತ್ಗೆ ಸವಾಲಲ್ಲ, ಸ್ವಾಭಿಮಾನಕ್ಕೆ ಸವಾಲ್. ಅದಕ್ಕೆ ನಾನು ನಮ್ಮ ಹುಡುಗಿಯವ್ರ ಮನೆಗೆ ಹೋಗಿ ಅವ್ರ ಮನೆಯವ್ರ ಹತ್ರನೇ ಹೆಣ್ಣು ಕೇಳಿ ಬರೋಣ ಅಂತ ಅನ್ಕೊಂಡಿದ್ದೀನಿ ಸರ್. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಸರ್, ಆಶೀರ್ವಾದ ಮಾಡಿ. ಓಹೋ, ಹೀಗೆ ವಿಷಯ. ಆಯ್ತು, ನಿನ್ನ ಸ್ವಾಭಿಮಾನ ನಾನು ಮೆಚ್ಕೋತೀನಿ. ಆಲ್ ದಿ ಬೆಸ್ಟ್. ನೀನು ಮೆಚ್ಚಿದ ಹುಡುಗಿ ನಿನಗೆ ಸಿಗೋ ಹಾಗಾಗ್ಲಿ. ನನ್ನ ಆಶೀರ್ವಾದ ಇದೆ. ಅಪ್ಪ, ಏನಾಗಿದೆ ನಿಮ್ಗೆ? ಇವ್ನ್ ಯಾರು ಅಂತಾನೆ ಗೊತ್ತಿಲ್ಲ, ಹೋಗಿ ಹೋಗಿ ಇವನಿಗೆ ಆಶೀರ್ವಾದ ಮಾಡ್ತಿದ್ದೀರಲ್ಲ. ಯಾಕ್ರಿ ಬೈತೀರಾ ನೀವು? ದೊಡ್ಡೋರು, ಎಷ್ಟು ಒಳ್ಳೆಯವರು, ಒಳ್ಳೆ ಮನ್ಸಿಂದ ಆಶೀರ್ವಾದ ಮಾಡಿದಾರ. ಏಯ್, ಸುಮ್ಮನೆ ಹೊಟ್ಟೋಗೋ. ನೋಡಿ ಸರ್. ರಚನಾ, ಯಾಕಮ್ಮ ಹಿಂಗೆ ಕೂಗಾಡ್ತೀಯಾ?
ಪಾಪ ಹುಡುಗ ನನ್ಮೇಲೆ ಇಷ್ಟೊಂದು ಗೌರವ ಇಟ್ಟು ಆಶೀರ್ವಾದ ತಗೊಂಡು ಹೋಗೋದಕ್ಕೆ ಇಲ್ಲಿವರೆಗೂ ಬಂದಿದ್ದಾನೆ. ಅಪ್ಪ ನೀವು ಒಳ್ಳೆ ಏಯ್ ಯಾರ್ಯಾರ್ದೋ ಮನೆಗೆ ಬಂದು ಏನೇನೋ ಮಾತಾಡ್ತಿಲ್ಲ, ನಿಂಗೆ ನಾಚಿಕೆ ಆಗಲ್ವಾ? ಯಾರ್ಯಾರ್ದೋ ಮನೆಗೆ ಬಂದಿಲ್ಲ ಚಿನ್ನ. ನಾನ್ ಪ್ರೀತಿಸಿದ ಹುಡುಗಿ ನನಗಾಕಿರೋ ಸವಾಲ್ಗೆ ಅವ್ರ ಮನೆಗೆ ಬಂದು ಮುಂದೆ ನಮ್ಮ ಮಾವ ಆಗೋರ ಆಶೀರ್ವಾದ ತಗೊಂಡು ನಮ್ಮ ಹುಡುಗಿ ಮುಂದೆನೆ ನಿಂತಿದ್ದೀನಿ.